ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ನಾನು ಚಿನ್ನವನ್ನು ಏಕೆ ಯೇಸು ಸ್ವಾಮಿಗೆ ಕಾಣಿಕೆಯಾಗಿ ಕೊಟ್ಟರು ಅಂತ ತಿಳಿಸಿದೆ. ಹಾಗೆಯೇ ಇವತ್ತು ಚಿನ್ನವನ್ನು ಸಾಮಾನ್ಯವಾಗಿ ಅರಸರಿಗೆ ಹೋಲಿಕೆಯಾಗಿದೆ. ಹಾಗಾದರೆ ಯೇಸು ಸ್ವಾಮಿಯೂ ಕೂಡ ಒಬ್ಬ ಅರಸ ಅಂತ ಹೇಳುವಂಥ ರೀತಿಯಲ್ಲಿ ಪ್ರತಿಬಿಂಬಿಸಿ ತೋರಿಸಿದೆ. ಮತ್ತು ಚಿನ್ನದ ಮೌಲ್ಯ, ಚಿನ್ನದ ಅಗತ್ಯತೆಗಳು, ಚಿನ್ನಗೆ ಇರೋದು ಬೆಲೆ, ಇದರ ಬಗ್ಗೆ ಎಲ್ಲ ತಿಳಿಸಿದೆ. ಒಟ್ಟಾರೆ ಯೇಸು ಸ್ವಾಮಿ ಒಬ್ಬರು ಯಹೂದ್ಯರ ಅರಸನು ಅಂತ ತೋರಿಸುವಂತಹ ಒಂದು ಲೆಕ್ಕಾಚಾರದ ಹಾಗೂ ಮತ್ತಾಯ 28, 18, 19, 20 ಪ್ರಕಾರ ಪರಲೋಕದಲ್ಲಿ ಭೂಲೋಕದಲ್ಲಿ ಎಲ್ಲ ಅಧಿಕಾರನೇ ಕೊಡಲ್ಪಟ್ಟಿದೆ ಅಂತ ಬರೆದಿದೆ. ಅದು ಅಲ್ಲದೇ ಪ್ರಿಯರೇ, ಪ್ರಕಟಣೆ ಗ್ರಂಥದಲ್ಲಿ ರಾಜಾದಿರಾಜನಂತ ಕೂಡ ತೋರಿಸಿದೆ. ಇವೆಲ್ಲ ಕಾರಣಗಳಿಂದ ಯೇಸು ಸ್ವಾಮಿ ಒಬ್ಬ ರಾಜನಾಗಿದ್ದಾನೆ. ಆತನಿಗೆ ಚಿನ್ನವನ್ನು ಕಾಣಿಕೆ ಕೊಟ್ಟರು ಅಂತೇಳಿ ತಿಳಿಸಿದೆ. ಈಗ ಅವರ ರಾಜನು ಅಂತ ಹೇಳೋದಕ್ಕೆ ಬೈಬಲ್ ಆಧಾರ ಪ್ರಕಾರ ನಾವು ನೋಡಿಕೊಳ್ಳೋ ಪ್ರಿಯರೇ, ಬೈಬಲ್ ಆಧಾರ ಪ್ರಕಾರ ನಾವು ತೆಗೆಲಿಕ್ಕೆ ಹೋಗೋದು ಆದರೆ ಪ್ರಿಯರೇ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯಕ್ಕೆ ನಾವು ಬರುವ ಪ್ರಾರಂಭದಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳಿರ್ತಕ್ಕಂಥ ಮಾತು, ಆ ಒಂದು ಹಳೆ ಒಡಂಬಡಿಕೆಯಲ್ಲೂ ಕೂಡ ಯೇಸು ಸ್ವಾಮಿ ರಾಜನಾಗಿ ಹುಟ್ಟಿ ಬರ್ತಾ ಅಂತ ಹೇಳೋದಕ್ಕೆ ಬೇಕಾದಷ್ಟು ಪ್ರವಾದನೆಗಳಿದೆ. ಆದರೆ ಕೆಲವೊಂದನ್ನು ಮಾತ್ರ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಪ್ರಿಯರೇ. ನಾನು ನಿನ್ನೆ ಹೇಳಿದ್ದೀನಿ, ಚುಟುಕಾಗಿದ್ದರೆ ಮಾತ್ರ ಎಲ್ಲರೂ ವಿಡಿಯೋ ನೋಡ್ತಾರೆ, ತುಂಬ ಉದ್ದಕ್ಕಾದರೆ ವಿಡಿಯೋ ನೋಡೋದಿಲ್ಲ. ಆ ಕಾರಣಕ್ಕೋಸ್ಕರ ಚಿನ್ನದ ಬಗ್ಗೆ, ಧೂಪದ ಬಗ್ಗೆ, ರಕ್ತಬಳದ ಬಗ್ಗೆ ಒಂದೊಂದು ದಿವಸವಾಗಿ ಕೊಡ್ತೀನಿ ಅಂತ ಹೇಳಿದೆ. ದೇವರು ನಿಮ್ಮನ್ನು ಆಶ್ರಯಿಸಲಿ. ಈಗ ಮತ್ತಾಯ 2ನೇ ವಾಕ್ಯದಲ್ಲಿ ನೋಡಿ, 1ರಿಂದ ಓದೋಣ. 1-2 ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ, ಆತನನ್ನು ಸೂಚಿಸುವ ಒಂದು ನಕ್ಷತ್ರವನ್ನು ಕಂಡೆವು. ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳೋದಕ್ಕೆ ಬಂದೆವು ಅಂತ ಹೇಳ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಆ ಒಂದು ಯೂದಾಯನ ದಿವಸಗಳಲ್ಲಿ ಜೋಯಿಸರು ಯೇಸು ಹುಟ್ಟಿದರ ಕಾಲಮಾನಗಳನ್ನು ತಿಳಿದುಕೊಂಡು ಆ ಒಂದು ಸೂಚಿಸುವ ನಕ್ಷತ್ರದ ಮುಖಾಂತರ ಅವರು ಬಂದು ಅವ್ರು ಏನು ಮಾಡ್ತಿದ್ದಾರೆ, ಯೆರೂಸಲೇಮಿಗೆ ಬಂದು ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ. ಹಾಗಾದರೆ ಇಲ್ಲಿ ಜೋಯಿಸರು ಪ್ರಪ್ರಥಮವಾಗಿ ಬಂದು ರಾಜನ ಮುಂದೆಯೇ ಅಥವಾ ಯೆರೂಸಲೇಮ್ ಜನಗಳ ಮುಂದೆಯೇ ಯಹೂದ್ಯರ ಅರಸನು ಎಲ್ಲಿದ್ದಾನೆ ಅಂತ ಕೇಳಿದಾಗ, ಯಹೂದ್ಯರ ಅರಸ ಆಲ್ರೆಡಿ ಒಬ್ಬ ಇರ್ತಾನೆ. ಒಬ್ಬ ಇದ್ದಾಗ ಇನ್ನೊಬ್ಬ ಅರಸ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅಲ್ಲಿ ಏನಾಗ್ಬೋದು ನೀವೇ ಲೆಕ್ಕಾಚಾರ ಹಾಕಿ ಪ್ರಿಯರೇ. ಒಬ್ಬ ರಾಜ ಇದ್ದಾಗ ಅವನನ್ನು ಯಹೂದ್ಯರ ಅರಸನಾಗಿ ಬಂದಂಥ ಒಬ್ಬ ರಾಜ ಬಂದಿದ್ದಾನೆ, ಅವನು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಅಲ್ಲಿ ಜನಗಳಿಗೆ ಕನ್ಫ್ಯೂಸ್ ಆಗೋದಿಲ್ವಾ? ನಮಗೆ ಇರೋದು ಹೆರೋದ ಮಹಾರಾಜ ಒಬ್ಬ, ಆದರೆ ಈ ಒಬ್ಬ ಹೊಸ ರಾಜ ಎಲ್ಲಿಂದ ಹುಟ್ಕೊಂಡ ಅಂತೇಳಿ ಡೌಟ್ ಬಂದೇ ಬರ್ತದೆ. ಆದರೆ ಅವರು ಹಳೆ ಒಡಂಬಡಿಕೆಯ ಆಧಾರ ಪ್ರಕಾರ ಅರಣ್ಯಕಾಂಡದಲ್ಲಿ ಬರೆದ ಹಾಗೆ ಬಿಳಾಮನ ಪ್ರವಾದಿಸುವ ಸಮಯದಲ್ಲೂ ಕೂಡ ಒಬ್ಬ ಉದಯ ಸೂಚಕ ನಕ್ಷತ್ರನಾಗಿ ಯೇಸು ಸ್ವಾಮಿ ಕಂಡು ಬಂದನು ಅಂತಲೂ ಕೂಡ ಬರೆದಿದೆ. ಅದಕ್ಕೆ ಆತನ ಸೂಚಿಸುವ ನಕ್ಷತ್ರ ಅಂತ ಬರೆದಿದೆ ಪ್ರಿಯರೇ. ಇರಲಿ ಪ್ರಿಯರೇ, ಈ ಒಂದು ಚಿನ್ನವನ್ನು ಕೊಟ್ಟಿರ್ತಕ್ಕಂಥ ಅರಸನ ಸಂಕೇತ ಅಂತ ಹೇಳೋದಕ್ಕೆ ಹೊಸ ಒಡಂಬಡಿಕೆ ಬಂದ ಪ್ರಥಮವಾಗಿ ಜೋಯಿಸರು ಹೇಳ್ತಾರೆ, ಯಹೂದ್ಯರ ಅರಸನಾಗಿ ಒಬ್ಬ ಉಟ್ಕೊಂಡಿದ್ದಾನೆ. ಈಗ ಇರೋ ಅರಸ ತಾತ್ಕಾಲಿಕ. ಹಾಗಾದರೆ ಅವರು ಬಂದು ಕೇಳಿದ್ದು ಯೇಸು ಸ್ವಾಮಿನ ಬಂದು ಕೇಳಲಿಲ್ಲ. ಪಾಪ ಪರಿಹಾರ ಮಾಡಲಿಕ್ಕೋಸ್ಕರ ನಮಗೋಸ್ಕರ ಸಿಲುಬೆಯಲ್ಲಿ ಪ್ರಾಣ ಕೊಡೋಕೊಬ್ಬ ಮಗು ಹುಟ್ಟಿದಪ್ಪ, ಅದು ಎಲ್ಲಿಂದ ಕೇಳಲಿಲ್ಲ. ಮರಿಯಳು ಯಾರದ್ದು ಕೇಳಲಿಲ್ಲ, ಜೋಸಫರ ಅಡ್ರೆಸ್ ಕೇಳಲಿಲ್ಲ, ಏನು ಕೇಳಲಿಲ್ಲ. ಯಹೂದ್ಯರ ಅರಸನಾಗಿ ಹುಟ್ಟಬೇಕಾದವನು ಎಲ್ಲಿದ್ದಾನೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಹಾಗಾದರೆ ಇಲ್ಲಿ ಪ್ರಪ್ರಥಮವಾಗಿ ಯಹೂದ್ಯರ ಅರಸನು ಅಂತೇಳಿ ಜನ್ಮತಃ ಪಾಪವಾಗಿದ್ದರೆ ಆ ಒಂದು ಜ್ಞಾನಿಗಳು ತಿಳಿದು ಹೇಳಿದ್ರು ಬೇರೆ. ಹಾಗೆಯೇ ಮತ್ತಾಯ 27:11 ಬರೋದೇ ಆದರೆ ನಾವು ಪ್ರಿಯರೇ, ಈ ಜೋಯಿಸರು ಹೇಳಿದ್ದ ಮಾತ್ರ ಅಲ್ಲ, ಆ ದೇಶಾಧಿಪತಿಗೂ ಕೂಡ ಒಂದು ಡೌಟ್ ಇತ್ತು, ಈತನು ಕೂಡ ಒಬ್ಬ ಯಹೂದ್ಯರ ಅರಸರೇ, ಈತನ ಕೈಯಿಂದ ಆಗುವಂಥ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅವನ ಕಿವಿಗೆ ಬೀಳ್ತಾ ಇತ್ತು. ಆ ಕಾರಣಕ್ಕೋಸ್ಕರ ಅವನು ಯೇಸುವಿನ ಮೇಲೆ ಭಯಪಟ್ಟಿದ್ದ ಪ್ರಿಯರೇ. ಅದಕ್ಕೆ 27:11 ನೋಡಿ, ಅಲ್ಲಿ ದೇಶಾಧಿಪತಿಯು ಮುಂದೆ ನಿಂತಿರುವಾಗ ದೇಶಾಧಿಪತಿ ಆತನನ್ನು, ನೀನು ಯಹೂದ್ಯರ ಅರಸನೋ ಎಂದು ಕೇಳಿದನು. ಅದಕ್ಕೆ ಯೇಸು, ನೀನೇ ಹೇಳಿದ್ದಿ ಎಂದನು. ಹಾಗಾದರೆ ಅವನ ಬಾಯಿಂದ ಅರಸನು ಅಂತ ಹೇಳೋಂಥ ಪದ ಬರಬೇಕಾದ್ರೆ ಅಲ್ಲಿ ಆತನು ಅರಸನ ಅಂತ ಹೇಳೋದು ಚಿಕ್ಕ ಪ್ರಕಟಣೆ, ಆಲ್ರೆಡಿ ಅವನಿಗೆ ಗೊತ್ತಿತ್ತು ಅಂತ ಅರ್ಥ ಪ್ರಿಯರೇ. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ಆ ಸ್ವಾಮಿ ಯಹೂದ್ಯರ ಅರಸನು ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನೀನೇ ಇಲ್ಲಿದೆ. ಇದರ ಅರ್ಥ ಯೇಸು ಅರಸನೇ ಆಗಿದ್ದಾನೆ ಅಂತ ಅರ್ಥ ಪ್ರಿಯರೇ. ಪ್ರೈಸ್ ಲಾರ್ಡ್. ನೆಕ್ಸ್ಟ್ ಇನ್ನೊಂದು ವಚನವನ್ನು ಓದಿಕೊಳ್ಳುವ. ಯೋಹಾನ 12
14-15 ನಾವು ಓದೋದೇ ಆದರೆ ಪ್ರಿಯರೇ 13ರಿಂದನೇ ಓದುವ ಪ್ರೈಸ್ ಲಾರ್ಡ್. ಸಾರಿ, ಒಂದು ನಿಮಿಷ. ನಾವು ಯೋಹಾನ 12-12ರಿಂದನೇ ಓದೋಣ ಪ್ರಿಯರೇ. ಒಬ್ಬ ರಾಜನಿಗೆ ಯಾವ ರೀತಿಯಾದ ಗೌರವವನ್ನು ಕೊಟ್ಟರು ಅಂತ ಹೇಳೋದನ್ನು ನೋಡೋಣ ಪ್ರಿಯರೇ. ಮರುದಿವಸ ಜಾತ್ರೆಗೆ ಬಂದಿದ್ದ ಜನಸಮೂಹವು ಯೇಸು ಯೆರೂಸಲೇಮಿಗೆ ಬರುತ್ತಾನೆ ಎಂದು ಕೇಳಿ ಖರ್ಜೂರದ ಗರಿಗಳನ್ನು ತಕ್ಕೊಂಡು ಆತನನ್ನು ಎದುರುಗೊಳ್ಳುವುದಕ್ಕೆ ಬಂದರು. ಜಯ, ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲಿಗೆ ಅರಸನಿಗೆ ಆಶೀರ್ವಾದ. ಹಾಗಾದರೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಅರಸನಂತೆ ಪ್ರವೇಶಿಸುವಾಗ ಅಲ್ಲಿರೋ ಜನಗಳೇ ಸ್ವೀಕಾರ ಮಾಡಿದ್ರು. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ, ಇಸ್ರಾಯೇಲ್ ಅರಸನಿಗೆ ಆಶೀರ್ವಾದ ಎಂದು ಆರ್ಭಟಿಸಿದರು. ನೋಡಿ ಅಲ್ಲಿ ಜನಗಳೆಲ್ಲ ಆತನ ನಂಬಿದ ಜನಗಳೆಲ್ಲ ಅರಸನಾಗಿ ಅಲ್ಲಿ ಸ್ವೀಕಾರ ಮಾಡಿದರು ಅಂತೇಳಿ. 14ನೇ ವಾಕ್ಯ ನೋಡಿ. ಮತ್ತು ಯೇಸು ಕತ್ತೆ ಮರಿಯನ್ನು ತರಿಸಿಕೊಂಡು ಅದರ ಮೇಲೆ ಕೂತ್ಕೊಂಡನು. ಇದರಿಂದ ಯೇಸು ಒಂದು ಕತ್ತೆಯನ್ನು ತರಿಸ್ಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ತಾರೆ. ಯಾಕೆಂದರೆ ಅದು ಪ್ರವಾದನೆ ನೆರವೇರಬೇಕಾಗಿತ್ತು ಪ್ರಿಯರೇ. ಅದಕ್ಕೋಸ್ಕರ ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಚಿಯೋನ್ ನಗರಿಯೇ ಹೆದರಬೇಡ, ನಿನ್ನ ಅರಸನು ಕತ್ತೆ ಮರಿಯ ಮೇಲೆ ಕೂತ್ಕೊಂಡು ಬರ್ತಾನೆ ಎಂಬ ಶಾಸ್ತ್ರದ ಮಾತು ನೆರವೇರಿತು. ಹಾಗಾದರೆ ಶಾಸ್ತ್ರದ ಮಾತು ಎಲ್ಲಿ ನೆರವೇರಿದೆ ಅಂತ ನಾವು ಇಲ್ಲಿ ನೋಡಬೇಕಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಈ ಶಾಸ್ತ್ರದ ಮಾತು ಎಲ್ಲಿ ನೆರವೇರಿದೆ ಅಂತ ಹೇಳಿದ್ರೆ ಪ್ರಿಯರೇ, ಹಳೆ ಒಡಂಬಡಿಕೆಯ ಪ್ರವಾದಿ ಆದ ಜಕರ್ಯನ ಮೂಲಕ ದೇವರು ಮಾತಾಡಿಸ್ತಾರೆ. ಜಕರ್ಯ 9ನೇ ಅಧ್ಯಾಯ 9ನೇ ವಾಕ್ಯದಿಂದ ನಾವು ನೋಡೋದೇ ಆದರೆ ಪ್ರಿಯರೇ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಅರಸದನಿಗೆ ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣ ಉಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಇಲ್ಲಿ ನೋಡಿ, ಕತ್ತೆಯನ್ನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿ ಬರುತ್ತಾನೆ. ನಾನು ಎಫ್ರಾಯಿಮಿನ ರಥಬಲವನ್ನು, ಯೆರೂಸಲೇಮಿನ ಅಶ್ವಬಲವನ್ನು ನಿಶ್ಚೇಷ ಮಾಡೋನು. ಯುದ್ಧದ ಬಿಲ್ಲು ಇಲ್ಲದಾಗುವುದು. ಆತನು ಅಪ್ಪಣೆ ಜನಾಂಗಗಳಿಗೆ ಸಮಾಧಾನಕರವಾಗಿದ್ದು, ಆತನ ಆಳಿಕೆ ಸಮುದ್ರದಿಂದ ಸಮುದ್ರದವರೆಗೂ, ಯುಫ್ರೇಟಸ್ ನದಿಯಿಂದ ಭೂಮಿಯ ಕಟ್ಟಕಡೆಯವರೆಗೂ ಹರಡಿರುವುದು. ಇಲ್ಲಿ ನೋಡಿ, ಆತನ ಒಂದು ಆಳ್ವಿಕೆ ಬಗ್ಗೆ ತಿಳಿಸಲ್ಪಟ್ಟಿದೆ. ಆತನು ಅರಸನು ಎಂದು ಸ್ಪಷ್ಟವಾಗಿ ತೋರಿಸಲ್ಪಟ್ಟಿದೆ. ಹಾಗಾದರೆ ಜಕರ್ಯ ಪ್ರವಾದಿಯ ಮೂಲಕನೂ ಕೂಡ ಅರಸನು ಎಂದು ತೋರಿಸಲ್ಪಟ್ಟಿದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಹಾಗೆಯೇ ಪ್ರಿಯರೇ, ಮುಂದಕ್ಕೆ ನಾವು ತೆಗಿಲಿಕ್ಕೆ ಹೋದರೆ ದೇಶಾಧಿಪತಿನೂ ಕೂಡ, ಆ ಒಂದು ದೇಶಾಧಿಪತಿ ಕೂಡ ಗೊತ್ತಿತ್ತು ಯಹೂದ್ಯರ ಅರಸನು ಹುಟ್ಟಿ ಬರ್ತಾನೆ ಅಂತೇಳಿ ನಾನು ಆಗಲೇ ಹೇಳಿದೆ. ಮತ್ತಾಯ 27:11 ಬರೆದಿದೆ, ಆತನು ಅರಸನು ಅಂತ ಹೇಳೋದನ್ನು ಸೂಚಿಸಿದ್ದಾನೆ. ನೆಕ್ಸ್ಟ್ ಇಲ್ಲಿ ಬರುವಂಥ ವಾಕ್ಯ ಇದು ಯಾವುದು ಅಂತಂದರೆ ಪ್ರಿಯರೇ, ಯೋಹಾನ 18:39 ನಾವು ನೋಡದೆ ಆದರೆ ಪ್ರಿಯರೇ, ಇದರಲ್ಲಿ ಬರೆದಿದೆ, ಆತನನ್ನು ಏನು ಹಿಡಿದುಕೊಟ್ಟು 27:11 ನೀನು ಯಹೂದ್ಯರ ಅರಸನ ಅಂತ ಕೇಳಿದ್ರು ಮತ್ತಾಯ. ಈಗ ಕೊನೆಯ ಸಮಯದಲ್ಲಿ ಅವ್ರನ್ನ ಇನ್ನು ಸಾಗಿಸುವಂಥ ಪರಿಸ್ಥಿತಿ ಬಂದುಬಿಡ್ತು, ಶಿಕ್ಷೆ ಕೊಡುವಂಥ ಪರಿಸ್ಥಿತಿ ಬಂದಾಗ ಅವ್ರು ಹೇಳ್ತಾರೆ 18:19 ಆದರೆ ಪಸ್ಕ ಹಬ್ಬದಲ್ಲಿ ನಾನು ಒಬ್ಬನು ಬಿಟ್ಟುಕೊಡೋ ಪದ್ಧತಿ ಉಂಟಷ್ಟೇ, ನಾನು ಯಹೂದ್ಯರ ಅರಸನ್ನು ಬಿಟ್ಟುಕೊಡೋದು ನಿಮಗೆ ಇಷ್ಟವೋ ಎಂದು ಕೇಳಿದನು. ಅಲ್ಲಿಯೂ ಕೂಡ ನೋಡಿ, ಜನಗಳ ಮನಸ್ಸನ್ನು ಒಲಿಸ್ಲಿಕ್ಕೆ ಅವನು ಪ್ರಯತ್ನ ಮಾಡ್ತಾನೆ. ಯಹೂದ್ಯರ ಅರಸನ್ನು ಬಿಟ್ಟುಕೊಟ್ಬಿಡ್ಲಾ ಅಥವಾ ಬರಬ್ಬನ ಬಿಟ್ಟುಕೊಡ್ಲಾ ಅಂತ ಕೇಳ್ತಾರೆ ಪ್ರಿಯರೇ. ಆದರೆ ಜನಗಳು ಕೋರಿಕೊಂಡದ್ದು ಯಾರನ್ನ ಗೊತ್ತಾ? ಅಲ್ಲಿ ಬಿಟ್ಟುಕೊಡೋದು ಸಿಸ್ಟರ್ ಅವನನ್ನು ಕೇಳಿದನು. ಅದಕ್ಕೆ ಅವರು ಇವನನ್ನು ಬೇಡ, ಬರಬ್ಬನನ್ನು ಬಿಟ್ಟುಕೊಡಬೇಕು ಎಂದು ಕೂಗಿ ಹೇಳಿದನು. ಈ ಬರಬ್ಬನು ಕಳ್ಳನಾಗಿದ್ದನು. ಅಂದರೆ ನಿಷ್ಠಾವಂತ ಬೇಕಾಗಿರಲಿಲ್ಲ, ಅವರಿಗೆ ಕಳ್ಳರೇ ಬೇಕಾಗಿತ್ತು. ಇವತ್ತು ಕೂಡ ಕಳ್ಳರೇ ಅಧಿಕಾರ ಹಿಡ್ಕೊಳ್ತಾರೆ ಹೊರತು ನಿಷ್ಠಾವಂತರಿಗೆ ಅಧಿಕಾರದಲ್ಲಿ ಚಾನ್ಸ್ ಇಲ್ಲ. ಯಾವುದೇ ಸರ್ಕಾರಿ ಉದ್ಯೋಗಗಳಾಗಲಿ, ಯಾವುದೇ ಮ್ಯಾನೇಜ್ಮೆಂಟ್ಗಳಾಗಲಿ, ಫ್ಯಾಕ್ಟ್ರಿಗಳಾಗಲಿ, ಎಲ್ಲದಲ್ಲೂ ಕೂಡ ಬೇಡದಿರತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಅರಸರಾಗ್ತಾರೆ ಹೊರತು ಮೇನ್ ಲೀಡರ್ಗಳಾಗ್ತಾರೆ ಹೊರತು ಇನ್ನು ಯಾರಿಗೂ ಆಗೋದಿಲ್ಲ. ಅಲ್ಲಿ ನೋಡಿ, ಆ ಕಾಲದ ಜನಗಳು ಕೂಡ ಕಳ್ಳನನ್ನು ಬಯಸಿದ್ರು, ದೇವರನ್ನ ಬಯಸಲಿಲ್ಲ ಪ್ರಿಯರೇ. ಆದರೂ ದೇವರು ಅರಸನೇ ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗೆಯೇ 19:14 ಯೋಹಾನ 19:14 ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ. ಏನಂತಂದರೆ, ಪಸ್ಕಹಬ್ಬ ಸವರ್ಣ ದಿವಸ ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆ ಆಗಿತ್ತು. ಯಹೂದ್ಯರಿಗೆ ಇಗೋ ನಿಮ್ಮ ಅರಸನು ಎಂದು ಕೊಟ್ಟನು. ಆವಾಗ ಕೂಡ ಶಿಲುಬೆಗೆ ಹಾಕಲಿಕ್ಕೆ ಮರಣದಂಡನೆಯನ್ನು ಕೊಡುವ ಸಮಯದಲ್ಲೂ ಕೂಡ ಅವನು ಬೇರೆ ಏನು ಹೇಳಲಿಲ್ಲ, ಇಗೋ ನಿಮ್ಮ ಅರಸನು ಅಂತ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡ್ದ. ಅದರ ಮೇಲೆ ಏನಾದ್ರು ರಕ್ತ ಅಪರಾಧ ಬಂದರೆ ಅದು ನನಗೆ ಸಂಬಂಧ ಇಲ್ಲ ಅಂದರೆ ಅವನ ಕೈ ಕೂಡ ತೊಳೆದು ಬಿಡ್ತಾನೆ ಪ್ರಿಯರೇ. ಪ್ರೈಸ್ ಲಾರ್ಡ್. ನೋಡಿ ಅಲ್ಲಿ ಯಾವ ರೀತಿಯಲ್ಲೆಲ್ಲ ಪಿಲಾತ ತಪ್ಪಿಸಲಿಕ್ಕೆ ಪ್ರಯತ್ನ ಪಟ್ಟ ಅಂತೇಳಿ ಇದನ್ನು ನಾವು ಗಮನಿಸಬೇಕಾಗಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. ಹಾಗೆಯೇ ಆ ಒಂದು ಶಿಲುಬೆಯ ಮೇಲೂ ಕೂಡ
ಪಿಲಾತ ಏನು ಮಾಡ್ತಾನೆ, ಯಹೂದ್ಯರ ಅರಸನು ಅಂತಲೇ ಬೋರ್ಡ್ ಹಾಕಿಸ್ತಾನೆ. ಯಾಕೆಂದರೆ ಅವನಿಗೆ ಕೊನೆ ಗಳಿಗೆವರೆಗೆ ಗೊತ್ತಿತ್ತು ಅರಸ ಅಂತೇಳಿ. ಆದರೆ ಅವನು ಅಧಿಕಾರದ ಆಸೆಯಿಂದ ಆ ಒಂದು ತೀರ್ಪನ್ನು ಮಾಡಿದ. ಅದೇ ದೇಶಾಧಿಪತಿ ನಾವಾಗಿದ್ದರೆ ಈ ದೇಶಾಧಿಪತಿ ಕೆಲಸನೇ ಬೇಡ ಅಂತ ಬಿಟ್ಟುಬಿಡ್ಬೋದಿತ್ತು ಪ್ರೇರೆ. ಯಾಕೆಂದರೆ ಅವನು ದೇವರಾಗಿ ಕಂಡುಕೊಂಡ ಯೇಸುವಿನ, ಆದರೆ ವಿಧಿ ಇಲ್ಲದೆ ಜನಗಳ ದೊಂಬಿ ಗಲಾಟೆಗಾಗಿ ಅವನೇನು ಮಾಡ್ದ, ಓಕೆ ಅಂತ ಒಪ್ಕೊಂಡ. ಕೊನೆಗೂ ಕೂಡ ಅವನಿಗೆ ಸಮಾಧಾನ ಆಗದೇನೆ ಆ ಒಂದು ಬೋರ್ಡಲ್ಲಿ, ಅಂದರೆ ಇನ್ರಿ ಅಂತ ಹೇಳ್ತಾರೆ, ಆ ಒಂದು ಬೋರ್ಡಲ್ಲೂ ಕೂಡ ಯಹೂದ್ಯರ ಅರಸನು ಅಂತೇಳಿ ಮಾಡಿದ್ರು ಪ್ರಿಯರೇ. ಪ್ರೈಸ್ ಲಾರ್ಡ್. ಇದೆಲ್ಲ ಏನು ಗೊತ್ತಾ, ಆ ಒಂದು ದೇಶಾಧಿಪತಿಗೆ ಬಂದಂಥ ಒಂದು ಮಾನಸಾಂತರ ಅಂತ ಹೇಳಬೇಕು, ಅಥವಾ ಒಂದು ಅರಿವಿಕೆ ಅಂತ ಹೇಳ್ಬೋದು. ಹಾಗಾದರೆ ಪ್ರಿಯರೇ, ಆ ಒಂದು ಯಹೂದ್ಯರ ಅರಸನಂತ ಜೋಯಿಸರು ಹೇಳಿದ್ರು, ಮಹಾಯಾಜಕರು ಹೇಳಿದ್ರು, ಮತ್ತು ಜನಗಳು ಆಕ್ಸೆಪ್ಟ್ ಮಾಡ್ಕೊಳ್ಳೋದಿದ್ರು ಕೂಡ ಆತನ ಒಪ್ಪಿಸ್ದ. ಹಾಗೇನೆ ಪ್ರಿಯರೇ, ನಾವು ಇನ್ನೂ ಮುಂದಿನ ಭಾಗಕ್ಕೆ ಹೋಗೋದಾದರೆ ಹಳೆ ಒಡಂಬಡಿಕೆಯಲ್ಲೂ ಕೂಡ ಯೇಸು ಸ್ವಾಮಿಯನ್ನು ನಾವು ರಾಜನಾಗಿ ಸ್ವೀಕರಿಸಿದ್ದನ್ನು ನಾವಿಲ್ಲಿ ನೋಡ್ಬೋದು. ಯೆರೆಮೀಯ 23:5 ನಾವು ತೆಗೆದುಕೊಳ್ಳೋದೇ ಆದರೆ ಪ್ರಿಯರೇ, ಇದರಲ್ಲಿ ಬಹಳ ಚೆನ್ನಾಗಿ ಬರೆದಿದೆ ಪ್ರಿಯರೇ. ಪ್ರೈಸ್ ಲಾರ್ಡ್. 23:5 ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವನು. ಆತನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯವನ್ನು ಸಾಧಿಸುತ್ತಾ ನೀತಿಯ ನ್ಯಾಯಗಳನ್ನು ನಿರ್ವಹಿಸುವನು. ಇನ್ನು ಮುಂದಕ್ಕೆ ಕೆಳಗಡೆ ಓದಿದ್ರೆ ತುಂಬ ಇದೆ ಪ್ರಿಯರೇ, ಅದು ಬೇಡ. ಇಲ್ಲಿ ನೋಡಿ, ಯೆಹೋವನು ಹೀಗಂತ, ನಾನು ಮುಂದಿನ ಕಾಲದಲ್ಲಿ ದಾವೀದನೆಂಬ ಮೂಲದಿಂದ ಸದ್ಧರ್ಮದ ಮೊಳಕೆಯನ್ನು ಚಿಗುರಿಸುವನು, ಅವನು ರಾಜನಾಗಿ ಆಳುತ್ತಾ. ಹಾಗಾದರೆ ರಾಜ ಯಾರು? ಯೇಸು ಸ್ವಾಮಿ. ವಿವೇಕದಿಂದ ನ್ಯಾಯವನ್ನು ನಿರ್ಣಯಿಸುವನು. ಹಾಗಾದರೆ ದೇವರು ವಿವೇಕದಿಂದ ನ್ಯಾಯ ನಿರ್ಣಯಿಸ್ತಾರೆ ಅಂತ ಹೇಳೋಕ್ಕೆ ಸಾಕ್ಷಿ, ಒಂದು ವ್ಯಭಿಚಾರ ಸ್ತ್ರೀನ ಕಲ್ಲೆಸಲಿಕ್ಕೆ ಅಂತ ಬಂದಾಗ ಅವ್ರು ಏನು ಹೇಳಿದ್ರು, ಪಾಪ ಮಾಡಿದವ್ರು ಮಾತ್ರ ಕಲ್ಲೆಸಿರಿ ಹೇಳ್ಬಿಟ್ಟು ಅವಳಿಗೆ ಶಿಕ್ಷೆ ಇಲ್ಲದಂಗೂ ಮಾಡಿದ್ರು, ಜನಗಳಿಗೆ ಧರ್ಮಶಾಸ್ತ್ರ ನೆರವೇರಿಸೋದನ್ನು ಕೂಡ ತೋರಿಸ್ಕೊಟ್ರು ಪ್ರಿಯರೇ. ಹಾಗೆ ಮತ್ತೊಂದು ಸಲ ಗಮನಿಸುವ, ಯೆರೆಮೀಯ 23:5 ಯೆಹೋವನು ಹೀಗನ್ನುತ್ತಾನೆ, ಇಗೋ ನಾನು ಮುಂದಿನ ಕಾಲದಲ್ಲಿ ದಾವೀದನ ಮೂಲದಿಂದ ಸದ್ಧರ್ಮಿಯಾದ ಮೊಳಕೆಯನ್ನು ಚಿಗುರಿಸುವನು, ಅವನು ರಾಜನಾಗಿ ಆಳುತ್ತಾ ವಿವೇಕದಿಂದ ಕಾರ್ಯ ಸಾಧಿಸುತ್ತಾ ದೇಶದಲ್ಲಿ ನೀತಿ ನ್ಯಾಯವನ್ನು ನಿರ್ವಹಿಸುವರು. ಹಾಗಾದರೆ ಇವರ ಒಂದು ಸೂಚನೆ ನೋಡಿ ಯಾವ ಥರ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ಯೆರೆಮೀಯನೆಂಬ ಪ್ರವಾದಿಯ ಮೂಲಕ ಒಬ್ಬ ರಾಜ ಹುಟ್ಟಿ ಬರ್ತಾನೆ ಅಂತ ತೋರಿಸ್ತಾರೆ ಪ್ರಿಯರೇ. ಹಾಗೆಯೇ ಯೆಶಾಯ 9:6 ಕೂಡ ನಾವು ತೆಗೆದುಕೊಳ್ಳೋದ್ರೆ ಬಹಳ ಸ್ವಾರಸ್ಯವಾಗಿದೆ ಪ್ರಿಯರೇ. ಈ ಒಂದು ವಾಕ್ಯ 9:6 ಬರ್ತದೆ. ಎಂತ 9:6 ತೆಗೆದುಕೊಳ್ಳೋಣ. ಒಂದು ಮಗು ನಮಗಾಗಿ ಹುಟ್ಟಿದೆ ಅಷ್ಟೇ, ವರದ ಮಗನು ನಮಗೆ ದೊರೆತನು, ಆತನ ಆಡಳಿತ ಬಾವು ಆತನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮದ ದೇವರು, ನಿತ್ಯನ ತಂದೆ, ಸಮಾಧಾನದ ಪ್ರಭುವು ಎಂಬುವು ಅವನ ಹೆಸರುಗಳು. ಇಲ್ಲಿ ನೋಡಿ, ಆಡಳಿತ ಬಾವು ಮತ್ತು ಸಮಾಧಾನದ ಪ್ರಭು ಎರಡನ್ನು ತೆಗೆದುಕೊಳ್ಳೋದಾದರೆ ಈತನು ಪ್ರಭುವಾಗಿ ಬರ್ತಾನೆ ಅಂತೇಳಿ ಒಂದು ಕಡೆ ಜಕರ್ಯದಲ್ಲಿ ಹೇಳಿದರೆ, ಇನ್ನೊಂದು ಕಡೆ ಯೆರೆಮೀಯದಲ್ಲಿ ಹೇಳಿದರೆ, ಈಗ ಯೆಶಾಯದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಮಾತ್ರ ಅಲ್ಲ, ಈಗಲೂ ಕೂಡ ಅವರ ಅದ್ಭುತ ಸ್ವರೂಪನು, ಸಮಾಧಾನದ ಪ್ರಭು ಮತ್ತು ಎಲ್ಲ ಆಡಳಿತ ಬಾವು ಆತನ ಕೈಯಲ್ಲಿದೆ ಅಂತಾರೆ. ಭೂಲೋಕ ಪರಲೋಕದ ಎಲ್ಲ ಆಡಳಿತ ಬಾವುಗಳು ಆತನ ಕೈಯಲ್ಲಿ ಇದೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ ಪ್ರಿಯರೇ. ಹಾಗೇನೆ ಪ್ರಿಯರೇ, ಪ್ರಕಟಣೆ 19:6 ಅಂದರೆ ಕೊನೆಯದಾಗ ಕೂಡ ಅಲ್ಲೂ ಕೂಡ ಬರೆದಿದೆ, ಯೇಸು ಸ್ವಾಮಿಯನ್ನು ರಾಜಾಜಿ ರಾಜನು ಅಂತೇಳಿ ತೋರಿಸ್ತಾ ಇದ್ದಾರೆ ಪ್ರಿಯರೇ. ಈ ಎಲ್ಲ ಒಂದು ಕಾರಣಗಳು, ಮತ್ತು ಇದಿಷ್ಟ ಅಲ್ಲದೇ ಇನ್ನೂ ತುಂಬ ಹಲವಾರು ಕಾರಣಗಳಿದೆ ಅವರನ್ನ ರಾಜನು ಅಂತ ಸ್ವೀಕಾರ ಮಾಡಲಿಕ್ಕೆ. ನನಗೆ ತಿಳಿದಷ್ಟು ವಾಕ್ಯಗಳನ್ನು ನಾನು ಕೊಟ್ಟಿದ್ದೀನಿ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ತುಂಬಿಸಲಿ. ಈ ಎಲ್ಲ ವಾಕ್ಯಗಳ ಆಧಾರದ ಮೇಲೆ ಅವರ ಅರಸನಾಗಿದ್ದಾನೆ. ಅದಕ್ಕೋಸ್ಕರ ಅವರಿಗೆ ಆ ಚಿನ್ನವನ್ನು ತಂದು ಕಾಣಿಕೆ ಕೊಟ್ಟರಲ್ಲ, ಅದು ಅವರಿಗೆ ಯೋಗ್ಯವಾಗಿದೆ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಆಮೇನ್. ಹಾಗೆಯೇ ನಾನು ನಾಳೆಯ ಸಂಚಿಕೆಯಲ್ಲಿ ಅಥವಾ ಮುಂದಿನ ಸಂಚಿಕೆಯಲ್ಲಿ ನಾನು ಧೂಪ ಮತ್ತು ರಕ್ತಬೋಳದ ಬಗ್ಗೆ ನಾನು ತಿಳಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಪ್ರಿಯರೇ. ಹಾಗಾದರೆ ಚಿನ್ನ, ಧೂಪ, ರಕ್ತಬೋಳ ಏಕೆ ಕಾಣಿಕೆ ಕೊಟ್ಟರು ಅಂತೇಳಿ, ಒಂದನೇದಾಗಿ ಚಿನ್ನ ಅವರ ಅರಸನಾಗಿದ್ದಕ್ಕಾಗಿ ಕೊಟ್ಟರು ಅಂತೇಳಿ, ಈಗ ಧೂಪನ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ನಾಳೆ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾಳೆ ಅಂತಲ್ಲ, ಮುಂದಿನ ಸಂಚಿಕೆಯಲ್ಲಿ ದೇವರು ನನಗೆ ಕೃಪೆ ಕೊಟ್ಟರೆ ಮುಂದಿನ ಸಂಚಿಕೆಯಲ್ಲಿ ಹಾಕುವಾಗ ದೇವರ ಕೃಪೆ, ದೇವರ ಆಶೀರ್ವಾದ ಹಿಡಿದು ಬರಲಿ. ಪ್ರತಿಯೊಬ್ಬರು ಕೂಡ ಇದನ್ನು ಸ್ಕಿಪ್ ಮಾಡದೆ ನೋಡಿ ದೇವರ ನಾಮನ ಮಹಿಮೆಪಡಿಸಿ. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯನ್ನು ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.